ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳಿಗೆ ಸಂಬಂಧಿಸಿದ ಮೃತದೇಹಗಳನ್ನು ಹೂತುಹಾಕಿದ ಪ್ರಕರಣದ ಸಾಕ್ಷಿ ದೂರುದಾರ ಭೀಮಾ ಎನ್ನುವ ಕಾಲ್ಪನಿಕ ಹೆಸರು ಹೊಂದಿರುವ ಈ ಸಾಕ್ಷಿ ದೂರುದಾರ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪದಲ್ಲಿ 13 ಜಾಗಗಳನ್ನು ವಿಶೇಷ ತನಿಖಾ ತಂಡದ ಅಧಿಕಾರಿಗಳಿಗೆ ಸೋಮವಾರದಂದು ತೋರಿಸಿದ್ದಾರೆ. ಮುಖಕ್ಕೆ ಮುಸುಕು ಹಾಕಿರುವ ಸಾಕ್ಷಿ ದೂರುದಾರ ಭೀಮಾ ತೋರಿಸಿರುವ ಒಂದೊಂದು ಜಾಗದ ಗುರುತುಗಳನ್ನ ದಾಖಲಿಸಿಕೊಂಡಿರುವ ಎಸ್ಐಟಿ ಅಧಿಕಾರಿಗಳು ಅಲ್ಲೆಲ್ಲ ಕೆಂಪು ರಿಬ್ಬನ್ ಕಟ್ಟಿದ್ದಾರೆ. ಆತ ತೋರಿಸುತ್ತಾ ಹೋದ ಪ್ರತಿ ಜಾಗವನ್ನ ನಿರ್ದಿಷ್ಟ ಸಂಖ್ಯೆಯ ಮೂಲಕ ಗುರುತು ಮಾಡಿಕೊಂಡಿದ್ದಾರೆ. ಆ ಒಂದೊಂದು ಜಾಗದ ಜಿಪಿಎಸ್ ಗುರುತುಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಭೀಮನ ಜೊತೆಗೆ ಸುಮಾರು 2 ಕಿಲೋಮೀಟರ್ ದೂರದ ಮುಂಡಾಚೆ ಮೀಸಲು ಅರಣ್ಯಕ್ಕೆ ಸೇರಿದ ಕಾಡಿನಲ್ಲಿ ಸುತ್ತಾಡಿದರೆ ಎಸ್ಐಟಿ ಸಿಬ್ಬಂದಿಗಳು. ಆತ ತೋರಿಸಿದ ಜಾಗಗಳ ವಿಡಿಯೋ ಚಿತ್ರೀಕರಣವನ್ನು ಕೂಡ ಮಾಡಿದರೆ ಎಸ್ಐಟಿ. ಭೀಮಾ ತೋರಿಸಿರುವ ಜಾಗಗಳಲ್ಲಿ ಕೆಲವು ಕಡೆ ಒಂದಕ್ಕಿಂತ ಹೆಚ್ಚು ಮೃತದೇಹಗಳನ್ನು ಹೂತಿರಬಹುದು ಎನ್ನುವ ಶಂಕೆ ಪೊಲೀಸಿನವರಿಗಿದೆ. ಅವುಗಳನ್ನು ಹೊರಗೆ ತೆಗೆದ ಬಳಿಕವಷ್ಟೇ ಆ ಜಾಗಗಳಲ್ಲಿ ಎಷ್ಟು ಮೃತದೇಹಗಳಿವೆ ಎಂಬುದು ನಿಖರವಾಗಿ ಗೊತ್ತಾಗಲಿದೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಮೃತದೇಹಗಳನ್ನು ಹೂತು ಹಾಕಲಾಗಿದೆ ಎನ್ನಲಾದ ಜಾಗಗಳನ್ನು ಗುರುತಿಸುವ ಕಾರ್ಯ ಮಂಗಳವಾರ ಅಂದರೆ ಇಂದು ಕೂಡ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಸಾಕ್ಷಿ ದೂರುದಾರರಾಗಿರುವ ಭೀಮಾ ಅವರನ್ನು ಮಂಗಳೂರಿನ ಮಲ್ಲಿಕಟ್ಟೆಯ ಪ್ರವಾಸಿ ಬಂಗಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಶನಿವಾರ ಹಾಗೂ ಭಾನುವಾರದಂದು ವಿಚಾರಣೆಗೆ ಒಳಪಡಿಸಿದ್ರು. ಮತ್ತೊಂದು ಮೂಲದ ಪ್ರಕಾರ ಈ ದಿನ ಸಮಾಧಿಗಳನ್ನು ಅಗೆಯುವ ಕಾರ್ಯಾಚರಣೆ ಎಸ್ಐಟಿ ನಡೆಸಬಹುದು ಅನ್ನುವಂತಹ ವರದಿ ಇದೆ. ಏನಾಗಬಹುದು ಅನ್ನುವುದನ್ನ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇದು ಈ ದಿನದ ಸುದ್ದಿ.